ಎಲ್ಲರಿಗೂ ಶುಭ ದಿನ. ಇಂದು ನಿಮ್ಮೆಲ್ಲರಿಗೂ ಒಂದು ಕ್ರಾಂತಿಕಾರಿ ಸಾಧನವನ್ನು ಪರಿಚಯಿಸಲು ನಾನು ಬಂದಿದ್ದೇನೆ. ಇದರಲ್ಲಿ ಅದ್ಭುತವಾದ ಟೆರಾಹರ್ಟ್ಸ್ ತಂತ್ರಜ್ಞಾನವನ್ನು ನಿರ್ಮಿಸಲಾಗಿದೆ. ಈ ಟೆರಾಹರ್ಟ್ಸ್ ಸಾಧನವು ಅನೇಕ ಜನರ ಜೀವನವನ್ನು ಬದಲಾಯಿಸುತ್ತದೆ ಮತ್ತು ಪ್ರತಿಯೊಬ್ಬರ ಆರೋಗ್ಯದ ಮಾರ್ಗವನ್ನು ಬದಲಾಯಿಸುತ್ತದೆ. ನಿಮಗೆ ಪರಿಚಯಿಸಲಾಗುತ್ತಿದೆ ಐಟೆರಾಕೇರ್ ಆರೋಗ್ಯ ಭೌತ ಚಿಕಿತ್ಸೆಯ ಸಾಧನ. ಈ ಐಟೆರಾಕೇರ್ ಸಾಧನವು ರೋಗಿಯು ಅನುಭವಿಸುತ್ತಿರುವ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಪ್ರಪಂಚದ ಜೀವನ ಶೈಲಿಯನ್ನು ಬದಲಿಸುವ 10 ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ಇದು ಒಂದು. ಈ ತಂತ್ರಜ್ಞಾನ ಹೊಸದಲ್ಲ, ಆದರೆ ಹಲವು ದೇಶಗಳು ಇದನ್ನು ಅಭಿವೃದ್ಧಿಪಡಿಸಲು ನಿರಾಕರಿಸಿದವು. ಈಗ ಚೀನಾ ಈ ತಂತ್ರಜ್ಞಾನವನ್ನು ಆರೋಗ್ಯ ಸಾಧನವಾಗಿ ಅಭಿವೃದ್ಧಿಪಡಿಸಿದೆ. ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಬೀಜಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಟೆಕ್ನಾಲಜಿ ಮಾಡಿದೆ. ಅವರು ಈ ಘಟಕವನ್ನು ತಯಾರಿಸಲು ಡೇಶಾಂಗ್ ಅನ್ನು ನೇಮಿಸಿದ್ದರು. ಡೇಶಾಂಗ್ ವಿಶ್ವದ ಏಕೈಕ ಅಧಿಕೃತ ಉತ್ಪಾದಕ. ಪುರಾತನ ಗ್ರೀಕ್ ಔಷಧದ ಪಿತಾಮಹ ಹೇಳಿದ್ದರು, ಮೂಳೆಗಳನ್ನು ಬಿಸಿ ಮಾಡಲು ಒಂದು ಮಾರ್ಗವಿದ್ದರೆ ಎಲ್ಲಾ ರೋಗಗಳಿಗೆ ಚಿಕಿತ್ಸೆ ನೀಡಬಹುದು ಎಂದು. ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಭವಿಷ್ಯ ನುಡಿದಿದ್ದರು, ಔಷಧದ ಭವಿಷ್ಯವು ಆವರ್ತನಗಳ ಔಷಧಿಯಾಗಿರುತ್ತದೆ ಎಂದು. ಈಗ ನಮ್ಮ ಸಾಧನವು ಶಾಖಾ ಮತ್ತು ಆವರ್ತನ ತರಂಗಗಳನ್ನು ಉತ್ಪಾದಿಸುವುದರಿಂದ ಇವೆರಡೂ ನಿಜವಾಗಿದೆ. ಔಷಧಿಯ ಭವಿಷ್ಯ ಈಗ. ಟೆರಾಹರ್ಟ್ಸ್ ಎಂದರೆ ಏನು? ಟೆರಾಹರ್ಟ್ಸ್ ಎಂಬುದು ಮೈಕ್ರೋವೇವ್ ಮತ್ತು ಇನ್ಫ್ರಾರೆಡ್ ಆವರ್ತನಗಳ ನಡುವಿನ ವಿದ್ಯುತ್ಕಾಂತೀಯ ತರಂಗ ಬ್ಯಾಂಡ್ ಆಗಿದ್ದು 30 ಮೈಕ್ರೋಮೀಟರ್ ನಿಂದ 3000 ಮೈಕ್ರೋಮೀಟರ್ ಆವರ್ತನಗಳನ್ನು ಹೊಂದಿರುತ್ತದೆ. ಈ ಸಾಧನವು ನಮ್ಮ ದೇಹದಲ್ಲಿನ ಸಾಮಾನ್ಯ ಕೋಶಗಳಷ್ಟೇ ಆವರ್ತನಗಳನ್ನು ಪ್ರತಿಧ್ವನಿಸುತ್ತದೆ. 2 ಟೆರಾಹರ್ಟ್ಸ್ ನಿಂದ 17 ಟೆರಾಹರ್ಟ್ಸ್ ಗಳವರೆಗೆ ಸೆಕೆಂಡಿಗೆ ಲಕ್ಷಾಂತರ ಕಂಪನಗಳನ್ನು ಉಂಟು ಮಾಡುತ್ತದೆ. ಇದು ಚೈನೀಸ್ ಮತ್ತು ಪಾಶ್ಚಾತ್ಯ ಸೈಟಾಲಜಿ ತಂತ್ರಜ್ಞಾನದ ಒಂದು ಅನನ್ಯ ಸಂಯೋಜನೆಯಾಗಿದೆ. ನಾನು ಮೊದಲೇ ಹೇಳಿದಂತೆ ಜಗತ್ತನ್ನು ಬದಲಿಸುವ 10 ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ಇದು ಒಂದಾಗಿದೆ. ಆರೋಗ್ಯ, ವಿಜ್ಞಾನ, ಮಿಲಿಟರಿ, ಕೃಷಿ ಮತ್ತು ಸಂವಹನದಲ್ಲಿ. ಟೆರಾಹರ್ಟ್ಸ್ ತರಂಗವು 3 ಮಿಲಿಮೀಟರ್ ನಿಂದ 30 ಮೈಕ್ರಾನ್ಗಳ ನಡುವೆ ಇರುತ್ತದೆ. ತಯಾರಕರ ಮೈಲುಗಲ್ಲುಗಳು. 2010 ಬೀಜಿಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಿಂದ ಟೆರಾಹರ್ಟ್ಸ್ ಸಾಧನದ ಅಭಿವೃದ್ಧಿ. 2015 ಡೇಶಾಂಗ್ ತಂತ್ರಜ್ಞಾನವನ್ನು ಮೇ 2015ರಲ್ಲಿ ಸ್ಥಾಪಿಸಲಾಯಿತು. 2015 1ನೇ ತಲೆಮಾರಿನ ಮಾದರಿಯನ್ನು ಉತ್ಪಾದಿಸಲಾಯಿತು. 2017 2ನೇ ತಲೆಮಾರಿನ ಟೆರಾಹರ್ಟ್ಸ್ ಸಾಧನದ ಬಿಡುಗಡೆ. 2019 3ನೇ ತಲೆಮಾರಿನ ಟೆರಾಹರ್ಟ್ಸ್ ಸಾಧನದ ಬಿಡುಗಡೆ. 2021 ಐ ನೆಟ್ವರ್ಕ್ ಐಟೆರಾಕೇರ್ ಟೆರಾಹರ್ಟ್ಸ್ ಸಾಧನದ ಆರಂಭ. ಐಟೆರಾಕೇರ್ನ 5 ವೈಶಿಷ್ಟ್ಯಗಳು: ಸುರಕ್ಷತೆ, ಪೆನೆಟ್ರೇಷನ್, ಗುರುತಿಸುವಿಕೆ, ಸಕ್ರಿಯಗೊಳಿಸುವಿಕೆ, ಬಳಕೆದಾರ ಸ್ನೇಹಿ. ಸುರಕ್ಷತೆ. ಐಟೆರಾಕೇರ್ ಸಾಧನವು ಚೀನಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಸಿನೋಕೆಮ್ ಅಕಾಡೆಮಿಯಿಂದ ಪ್ರಮಾಣೀಕರಿಸಲ್ಪಟ್ಟಿದೆ ಮತ್ತು ಪೇಟೆಂಟ್ ಪಡೆದಿದೆ. ಯಾವುದೇ ವಿರೋಧಾಭಾಸವಿಲ್ಲದೆ ಶಿಶುಗಳು ಸೇರಿದಂತೆ ಯಾವುದೇ ವ್ಯಕ್ತಿಯ ಮೇಲೆ ಈ ಸಾಧನವನ್ನು ಸುರಕ್ಷಿತವಾಗಿ ಬಳಸಬಹುದು. ಪೆನೆಟ್ರೇಷನ್. ಐಟೆರಾಕೇರ್ ಸಾಧನವು ನಮ್ಮ ದೇಹದೊಳಗಿನ ಮಾಂಸವನ್ನು 30 ಸೆಂಟಿಮೀಟರ್ ವರೆಗೂ ಭೇದಿಸಬಲ್ಲದು. ಬೋನ್ ಮ್ಯಾರೋ, ಸೂಕ್ಷ್ಮ ರಕ್ತನಾಳಗಳು ಮತ್ತು ಕ್ಯಾಪಿಲರಿಗಳಿಗೆ ಕೂಡ ತಲುಪುತ್ತದೆ. ಇದು ಮೈಕ್ರೋ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಗುರುತಿಸುವಿಕೆ. ಐಟೆರಾಕೇರ್ ಆರೋಗ್ಯಕರ ಕೋಶಗಳನ್ನು ಬಲಪಡಿಸುತ್ತದೆ ಮತ್ತು ಏಕಕಾಲದಲ್ಲಿ ಅನಾರೋಗ್ಯಕರ ಕೋಶಗಳನ್ನು ಹೊರಹಾಕುತ್ತದೆ. ಇದು ಬ್ಲಾಕ್ ಆದ ಪ್ಯಾಸೇಜ್ಗಳು ಮತ್ತು ವೆಸಲ್ಗಳನ್ನು ತೆರವುಗೊಳಿಸುತ್ತದೆ. ಸಕ್ರಿಯಗೊಳಿಸುವಿಕೆ. ಐಟೆರಾಕೇರ್ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಮತ್ತು ದುರ್ಬಲ ಮತ್ತು ನಿಷ್ಕ್ರಿಯ ಕೋಶಗಳನ್ನು ಸಕ್ರಿಯಗೊಳಿಸುವ ಮೂಲಕ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ. ನಮ್ಮ ದೇಹದ ವ್ಯವಸ್ಥೆಯಲ್ಲಿ ಸುಧಾರಿತ ರಕ್ತದ ಹರಿವಿನೊಂದಿಗೆ ಜೀವಕೋಶಗಳು ಅದರ ನೈಜ ಸಾಮರ್ಥ್ಯವನ್ನು ನಿರ್ವಹಿಸುತ್ತವೆ. ಬಳಕೆದಾರ ಸ್ನೇಹಿ. ಇದನ್ನು ಬಳಸುವುದು ತುಂಬಾ ಸುಲಭ. ಯಾವುದೇ ವೃತ್ತಿಪರ ಕೌಶಲ್ಯಗಳು ಅಗತ್ಯವಿಲ್ಲ. ಕೇವಲ ಪೀಡಿತ ಪ್ರದೇಶಗಳ ಮೇಲೆ ಬ್ಲೋ ಮಾಡಿ. ಉತ್ತಮ ಆರೋಗ್ಯಕ್ಕಾಗಿ 8 ಹಂತಗಳು. ಅನಾರೋಗ್ಯಕರ ಕೋಶಗಳನ್ನು ತೆಗೆದುಹಾಕುವುದು. ಐಟೆರಾಕೇರ್ ಆವರ್ತನ ಶಕ್ತಿಯು ನಮ್ಮ ದೇಹದಲ್ಲಿನ ನಮ್ಮ ಸಾಮಾನ್ಯ ಕೋಶಗಳಂತೆಯೇ ಇರುತ್ತದೆ. ಟೆರಾಹರ್ಟ್ಸ್ ಆವರ್ತನದಿಂದ ಹೀರಿಕೊಳ್ಳಲ್ಪಟ್ಟಾಗ ಶಕ್ತಿಯು ಎಲ್ಲಾ ಅಸಹಜ ಅಥವಾ ರೂಪಾಂತರಗೊಂಡ ಕೋಶಗಳನ್ನು ನಿವಾರಿಸುತ್ತದೆ. ಜಡ ಕೋಶಗಳನ್ನು ಸಕ್ರಿಯಗೊಳಿಸಿ. ಐಟೆರಾಕೇರ್ ಆವರ್ತನವು ಸಾಧಾರಣ ತಾಪಮಾನದೊಂದಿಗೆ ಸಕ್ರಿಯಗೊಳಿಸುತ್ತದೆ. ಇದರಿಂದ ಸುಪ್ತ ಕೋಶಗಳನ್ನು ತೆಗೆದುಹಾಕುತ್ತದೆ. ಸ್ವಯಂ ಗುಣಪಡಿಸುವಿಕೆಯನ್ನು ಹೆಚ್ಚಿಸಿ. ಐಟೆರಾಕೇರ್ ಆವರ್ತನವು ನಮ್ಮ ಸಾಮಾನ್ಯ ಕೋಶಗಳೊಂದಿಗೆ ಅದೇ ಮಟ್ಟದ ಅನುರಣನವನ್ನು ಹೊಂದಿರುತ್ತದೆ. ಇದು ಡಿಎನ್ಎ ಮತ್ತು ಸಾವಯವ ಅಣುಗಳನ್ನು ಪ್ರೇರೇಪಿಸುತ್ತದೆ. ಅಲ್ಲದೆ ಇದು ನಮ್ಮ ದೇಹದ ಜೀವಕೋಶಗಳ ಸ್ವಯಂ ದುರಸ್ತಿಗೆ ಕಾರಣವಾಗುತ್ತದೆ. ಮೆರಿಡಿಯನ್ಸ್ ಮತ್ತು ಲಿಂಫ್ಗಳನ್ನು ತೆರವುಗೊಳಿಸುವುದು. ಐಟೆರಾಕೇರ್ನ ಆವರ್ತನವು ನಮ್ಮ ದೇಹದಲ್ಲಿನ ಮೆರಿಡಿಯನ್ ಪಾಯಿಂಟ್ಗಳಲ್ಲಿನ ನಿರ್ಬಂಧವನ್ನು ತೆಗೆಯುತ್ತದೆ. ಇದು ಆಕ್ಯುಪಂಕ್ಚರ್ ಪಾಯಿಂಟ್ಗಳನ್ನು ಉತ್ತೇಜಿಸುತ್ತದೆ. ಚಯಾಪಚಯ ಪ್ರಮಾಣ ಹೆಚ್ಚಾದಾಗ ನಮ್ಮ ದೇಹವು 20 ರಿಂದ 30 ವರ್ಷ ಕಡಿಮೆ ಇದ್ದಂತೆ ಕಾರ್ಯವಹಿಸುತ್ತದೆ. ಮೈಕ್ರೋ ಸರ್ಕ್ಯುಲೇಷನ್ ಅನ್ನು ಸುಧಾರಿಸುತ್ತದೆ. ಐಟೆರಾಕೇರ್ ಆವರ್ತನ ಮತ್ತು ತರಂಗಾಂತರವು ರಕ್ತನಾಳಗಳನ್ನು ಹಿಗ್ಗಿಸುತ್ತದೆ. ಇದು ಮೈಕ್ರೋ ಸರ್ಕ್ಯುಲೇಷನ್ ಅನ್ನು ಸಂಪೂರ್ಣವಾಗಿ ಸುಧಾರಿಸುತ್ತದೆ. ಇದು ಬಹಳ ಮುಖ್ಯ, ಏಕೆಂದರೆ ಒಮ್ಮೆ ನಮ್ಮ ರಕ್ತದ ಹರಿವನ್ನು ಕ್ರಮಪಡಿಸಿದರೆ ನಮ್ಮ ಒಟ್ಟಾರೆ ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸುತ್ತದೆ. ಗ್ರಂಥಿಗಳನ್ನು ಕ್ರಮಪಡಿಸುವುದು.
ಐಟೆರಾಕೇರ್ ಎಂಡೋಕ್ರೈನ್ ಗ್ರಂಥಿಗಳನ್ನು ಕ್ರಮಪಡಿಸುತ್ತದೆ ಮತ್ತು ನಮ್ಮ ಅಂಗಗಳನ್ನು ರಕ್ಷಿಸುತ್ತದೆ. ಇದು ನಮ್ಮ ದೇಹದ ವ್ಯವಸ್ಥೆಯನ್ನು ಸಮತೋಲನಗೊಳಿಸಲು ನಮ್ಮ ರಕ್ತ ವ್ಯವಸ್ಥೆಗೆ ಹಾರ್ಮೋನುಗಳನ್ನು ಕಳುಹಿಸುತ್ತದೆ. ನೀರಿನ ಧಾರಣವನ್ನು ತೆಗೆದುಹಾಕುತ್ತದೆ. ಐಟೆರಾಕೇರ್ ಅನಾರೋಗ್ಯಕರ ದೇಹದ ತೇವಾಂಶವನ್ನು ತೆರವುಗೊಳಿಸುತ್ತದೆ. ನಮ್ಮ ದೇಹವು 70% ನೀರಿನಿಂದ ಮಾಡಲ್ಪಟ್ಟಿದೆ ಮತ್ತು ಈ ತೇವಾಂಶ ಹೆಚ್ಚಾದರೆ ನಮ್ಮ ದೇಹದಲ್ಲಿ ನೋವು ಮತ್ತು ನಮ್ಮ ಪಾದಗಳಲ್ಲಿ ಊತ ಉಂಟಾಗುತ್ತದೆ. ಇದನ್ನು ನೀರಿನ ಧಾರಣ ಎಂದು ಕರೆಯಲಾಗುತ್ತದೆ. ಐಟೆರಾಕೇರ್ ಸಾಮಾನ್ಯ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ನಮ್ಮ ದೇಹದಲ್ಲಿ ದಿನನಿತ್ಯ ಕಲ್ಮಶಗಳು ರೂಪುಗೊಳ್ಳುವುದರಿಂದ ಇದು ರಕ್ತದ ಕಲ್ಮಶಗಳನ್ನು ತೆರವುಗೊಳಿಸುತ್ತದೆ. ಅಲ್ಲದೆ ರಕ್ತ ಹೆಪ್ಪುಗಟ್ಟುವುದನ್ನು ತೆಗೆದುಹಾಕುತ್ತದೆ ಮತ್ತು ನಿವಾರಿಸುತ್ತದೆ. ಇದು ರಕ್ತನಾಳಗಳು ಮತ್ತು ಗಂಟುಗಳನ್ನು ಮೃದುಗೊಳಿಸುತ್ತದೆ. ಐಟೆರಾಕೇರ್ ಸೂಕ್ತವಾಗಿರುವುದು ನೀವು ಹೃದಯ ರೋಗಗಳು, ಅಪಧಮನಿಗಳಲ್ಲಿ ತಡೆಗಳು, ಅಪಧಮನಿಗಳಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುವುದು ಇತ್ಯಾದಿಗಳನ್ನು ಹೊಂದಿದ್ದರೆ ಐಟೆರಾಕೇರ್ ಅನ್ನು ನಿಮ್ಮ ಹೃದಯದ ಮೇಲೆ ಬಳಸಬಹುದು. ನೀವು ಮೂತ್ರಪಿಂಡದ ಕಾಯಿಲೆಗಳು ಅಥವಾ ಮೂತ್ರಪಿಂಡದ ಕಲ್ಲುಗಳನ್ನು ಹೊಂದಿದ್ದರೆ ಇದನ್ನು ನಿಮ್ಮ ಮೂತ್ರಪಿಂಡಗಳ ಮೇಲೆ ಬಳಸಬಹುದು. ಹೆಪಟೈಟಿಸ್ ಎ, ಬಿ ಮತ್ತು ಸಿ, ಫ್ಯಾಟಿ ಲಿವರ್ ಮತ್ತು ಕ್ಯಾನ್ಸರ್ನಂತಹ ಪಿತ್ತಜನಕಾಂಗದ ಕಾಯಿಲೆಗಳಿಗೆ ಲಿವರ್ ಪ್ರದೇಶದಲ್ಲಿ ಇದನ್ನು ಬಳಸಬಹುದು. ಮಧುಮೇಹ, ಸಿಸ್ಟಿಕ್ ಫೈಬ್ರೋಸಿಸ್ ಮತ್ತು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರುವವರಿಗೆ ಇದನ್ನು ಪ್ಯಾಂಕ್ರಿಯಾಸ್ ಮೇಲೆ ಬಳಸಬಹುದು. ಕಣ್ಣಿನ ಪೊರೆ, ಗ್ಲುಕೋಮಾ, ಡಯಾಬೆಟಿಕ್ ರೆಟಿನೋಪತಿ, ಕೆಂಪು ಕಣ್ಣುಗಳು ಮುಂತಾದ ಕಣ್ಣಿನ ಸಮಸ್ಯೆಗಳಿಗೂ ಸಹ ಇದನ್ನು ಬಳಸಬಹುದು. ಮೇಲ್ಭಾಗದ ಸರ್ವೈಕಲ್ ಸ್ಪೈನ್ ಡಿಸಾರ್ಡರ್ಗಳು, ಸ್ಪಿನಾ ಬಿಫಿಡಾ ಇತ್ಯಾದಿ ಕುತ್ತಿಗೆಯ ಸಮಸ್ಯೆಗಳಿಗೆ ಇದನ್ನು ಬಳಸಬಹುದು. ಡಿಸ್ಕ್ ಹರ್ನಿಯೇಷನ್ಸ್, ಬೆನ್ನು ಮೂಳೆಯ ಅಸ್ಥಿರತೆ, ಡಿಸ್ಕ್ ಅಥವಾ ಮೂಳೆ ಸೋಂಕುಗಳು, ಕಾಡಾ ಇಕ್ವಿನಾ ಸಿಂಡ್ರೋಮ್ ಇತ್ಯಾದಿ ಬೆನ್ನಿನ ಸಮಸ್ಯೆಗಳಿಗೂ ಇದನ್ನು ಬಳಸಬಹುದು. ಇದನ್ನು ಭುಜದ ಸಮಸ್ಯೆಗಳಾದ ರೊಟೇಟರ್ ಕಫ್ ಗಾಯ, ಫ್ರೋಜನ್ ಶೋಲ್ಡರ್ ಇತ್ಯಾದಿಗಳಲ್ಲಿ ಬಳಸಬಹುದು. ಇದು ಪ್ರಾಸ್ಟೇಟ್ ಮೇಲೆ ನಿಜವಾಗಿಯೂ ಪರಿಣಾಮಕಾರಿಯಾಗಿದೆ. ಇದನ್ನು ಸಾಮಾನ್ಯದಿಂದ ತೀವ್ರವಾದ ಮೊಣಕಾಲಿನ ಸಮಸ್ಯೆಗಳಿಗೂ ಬಳಸಬಹುದು. ದಿನಕ್ಕೆ 2 ಬಾರಿ ಈ ಪ್ರದೇಶಕ್ಕೆ ಚಿಕಿತ್ಸೆ ನೀಡಿ ಮತ್ತು ನಿಮ್ಮ ನೋವು 10 ದಿನಗಳಲ್ಲಿ ಪರಿಹಾರವಾಗುತ್ತದೆ. ಕೀಲು ಸಮಸ್ಯೆಗಳಿಗೆ ಇದನ್ನು ಬಳಸಬಹುದು. ಕೇವಲ 10 ದಿನಗಳವರೆಗೆ ದಿನಕ್ಕೆ 2 ಬಾರಿ ಪೀಡಿತ ಪ್ರದೇಶಕ್ಕೆ ಚಿಕಿತ್ಸೆ ನೀಡಿ ನಿಮ್ಮ ಕೀಲಿಗೆ ಆರಾಮವೆನಿಸುತ್ತದೆ. ರಕ್ತ ಪರಿಚಲನೆಗಾಗಿ ದಯವಿಟ್ಟು ಪಾದದ ಕೆಳಭಾಗದಲ್ಲಿ ಪ್ರತಿದಿನ ಚಿಕಿತ್ಸೆ ನೀಡಿ. ಪ್ರತಿ ಪಾದದ ಮೇಲೆ ಪ್ರತಿದಿನ 10 ನಿಮಿಷಗಳ ಕಾಲ ಪ್ರದಕ್ಷಿಣಾಕಾರವಾಗಿ ಊದಿ. ಐಟೆರಾಕೇರ್ ಆರೋಗ್ಯ ಸಾಧನದ ಅನುಕೂಲಗಳು. ತಯಾರಕರು ನಿರಂತರವಾಗಿ ಸಂಶೋಧನೆ ಮಾಡಿ ಐಟೆರಾಕೇರ್ ಸಾಧನವನ್ನು ಅಪ್ಗ್ರೇಡ್ ಮಾಡುತ್ತಿದ್ದಾರೆ. ಐಟೆರಾಕೇರ್ 3-in-1 ಕೋರ್ ತಂತ್ರಜ್ಞಾನವನ್ನು ಆಧರಿಸಿದೆ. ಟೆರಾಹರ್ಟ್ಸ್ ತಂತ್ರಜ್ಞಾನ, ಕ್ವಾಂಟಮ್ ತಂತ್ರಜ್ಞಾನ, ಆಪ್ಟಿಕಲ್ ಕ್ವಾರ್ಟ್ಸ್ ತಂತ್ರಜ್ಞಾನ. ಅದರ ಸುರಕ್ಷತೆ ಮತ್ತು ಪರಿಣಾಮಕಾರಿತ್ವಕ್ಕಾಗಿ ಇದು ರಾಷ್ಟ್ರೀಯ ಅಧಿಕಾರಿಗಳಿಂದ ಕಠಿಣ ಪರೀಕ್ಷೆಗಳು ಮತ್ತು ತಪಾಸಣೆಗಳಲ್ಲಿ ಉತ್ತೀರ್ಣವಾಗಿದೆ. ಐಟೆರಾಕೇರ್ ಭೌತಚಿಕಿತ್ಸೆಯ ಪರಿಣಾಮಕಾರಿತ್ವಕ್ಕಾಗಿ ಚೀನಾದ ವಿಜ್ಞಾನ ಅಕಾಡೆಮಿಯಿಂದ ಹಲವಾರು ಪರೀಕ್ಷಾ ವರದಿಗಳನ್ನು ಹೊಂದಿದೆ. 1 ವರ್ಷದ ವಾರಂಟಿಗಾಗಿ ಪ್ರಮಾಣೀಕರಿಸಲಾಗಿರುವುದರಿಂದ ಗುಣಮಟ್ಟದ ಭರವಸೆ ಇದೆ. ಐಟೆರಾಕೇರ್ ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ಧವಾಗಿದೆ, ಪ್ರಮಾಣೀಕೃತವಾಗಿದೆ ಮತ್ತು ಇದು ಪೇಟೆಂಟ್ ಉತ್ಪನ್ನವಾಗಿದೆ. ಐ ನೆಟ್ವರ್ಕ್ ಮತ್ತು ಅದರ ಉತ್ಪನ್ನ ಐಟೆರಾಕೇರ್ 20ಕ್ಕೂ ಹೆಚ್ಚು ದೇಶಗಳಲ್ಲಿ ಏಕೈಕ ವಿತರಕರಾಗಿದ್ದು ಕ್ರಮೇಣ ಅದರ ವಿತರಕರನ್ನು ಹೆಚ್ಚಿಸುತ್ತಿದೆ. ಬಳಕೆಯ ಮುನ್ನೆಚ್ಚರಿಕೆಗಳು. ಐಟೆರಾಕೇರ್ ಥೆರಪಿ ಸಾಧನವನ್ನು ಬಾಹ್ಯ ಬಳಕೆ ಮತ್ತು ಭೌತಚಿಕಿತ್ಸೆಗೆ ಮಾತ್ರ ಬಳಸಲಾಗುತ್ತದೆ. ದಯವಿಟ್ಟು ವಿಸ್ತೃತ ಬಳಕೆಯನ್ನು ಮಾಡಬೇಡಿ. ಘಟಕವು ಬಿಸಿಯಾದಾಗ ಅದು ಆಟೋ ಆಫ್ ಆಗುತ್ತದೆ. ಏರ್ ಇನ್ಲೆಟ್ ಮತ್ತು ಔಟ್ಲೆಟ್. ಸಾಧನವನ್ನು ಬಳಸುವಾಗ ದಯವಿಟ್ಟು ಏರ್ ಇನ್ಲೆಟ್ ಅಥವಾ ಔಟ್ಲೆಟ್ ಅನ್ನು ಮುಚ್ಚಬೇಡಿ. ಧೂಳು ಹೆಚ್ಚಾಗುವುದನ್ನು ತಡೆಯಲು ಏರ್ ಇನ್ಲೆಟ್ ಅನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ. ಪವರ್ ಕಾರ್ಡ್. ಸಾಧನವನ್ನು ಬಳಸುವಾಗ ಅದನ್ನು ಬಲವಾಗಿ ಅಲುಗಾಡಿಸಬೇಡಿ. ಪವರ್ ಸಾಕೆಟ್ನಿಂದ ಅನ್ಪ್ಲಗ್ ಮಾಡುವಾಗ ದಯವಿಟ್ಟು ಕಾರ್ಡ್ ಅನ್ನು ಎಳೆಯಬೇಡಿ. ಶಾಖದ ಪ್ರಸರಣ. ಐಟೆರಾಕೇರ್ ಸಾಧನದ ಒಳರಚನೆಗಳನ್ನು ಸೂಕ್ಷ್ಮ ಕ್ರಿಸ್ಟಲ್ ಟ್ಯೂಬ್ಗಳಿಂದ ತಯಾರಿಸಲಾಗುತ್ತದೆ. ಅತ್ಯಂತ ಎಚ್ಚರಿಕೆಯಿಂದ ಬಳಸಿ ಮತ್ತು ದಯವಿಟ್ಟು ಬೀಳಿಸಬೇಡಿ. ಬಿದ್ದರೆ ಕ್ರಿಸ್ಟಲ್ ಟ್ಯೂಬ್ಗಳು ಮುರಿಯಬಹುದು ಮತ್ತು ಸಾಧನವು ನಿಷ್ಪ್ರಯೋಜಕವಾಗುತ್ತದೆ. ಸಂಗ್ರಹಿಸಿಡುವ ಮೊದಲು ಸಾಧನವು ಸಂಪೂರ್ಣವಾಗಿ ತಣ್ಣಗಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ದೇಹದ ಪ್ರತಿಕ್ರಿಯೆಗಳು. ದೇಹದ ಮೇಲೆ ಪ್ರತಿಕೂಲ ಪ್ರತಿಕ್ರಿಯೆಗಳು ಇರುವುದು ಸಹಜ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದೇಹದಲ್ಲಿ ವಿಭಿನ್ನ ಚಯಾಪಚಯ ಪ್ರಮಾಣ ಮತ್ತು ವಿಭಿನ್ನ ಕೋಶಗಳನ್ನು ಹೊಂದಿರುತ್ತಾನೆ. ಥೆರಪಿಯ ನಂತರ ತಂಪು ಪಾನೀಯಗಳು ಅಥವಾ ತಣ್ಣನೆಯ ಆಹಾರವನ್ನು ಸೇವಿಸುವುದು ಅಥವಾ ಹವಾನಿಯಂತ್ರಿತ ಕೊಠಡಿಯಲ್ಲಿ ಇರುವುದು ಸೂಕ್ತವಲ್ಲ. ಥೆರಪಿಯ ನಂತರ ಕನಿಷ್ಠ 4 ಗಂಟೆಗಳ ನಂತರ ಸ್ನಾನ ಮಾಡುವುದು ಬಹಳ ಮುಖ್ಯ. ಐಟೆರಾಕೇರ್ ನಿಮ್ಮ ಕುಟುಂಬದ ಆರೋಗ್ಯ ಪಾಲುದಾರ.